ಧನುರಾಶಿಯವರಿಗೆ ಕಾರ್ಯಸಿದ್ಧಿ ಯೋಗವನ್ನ ಅಥವಾ ಅದ್ಭುತವಾದ 3 ಫಲಗಳನ್ನು ಕೊಡ್ತಕ್ಕಂತಹ ಶಕ್ತಿ ಗಣಪತಿಯ ಒಂದು ವಿಚಾರವನ್ನ ರಹಸ್ಯಮಯ ಪ್ರಭಾವಾದಿಗಳನ್ನೆಲ್ಲವನ್ನೂ ಸಹ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಧನುರಾಶಿಯವರು ರೀಚ್ ಮಾಡಿ. ಯಾಕೆಂದ್ರೆ ಈ ಅರ್ಧಾಷ್ಟಮ ಶನಿ, ಮುನ್ನೂರ್ಷದ ಪಂಚಮ ಶನಿ ತುಂಬಾ ಕಷ್ಟಪಡ್ತಾ ಇದ್ದೀರಾ ನೀವು ಧನುರಾಶಿಯವರು. ಸೊ ಪ್ರತಿಯೊಬ್ಬ ಧನುರಾಶಿಯವರು ಏಳಿಗೆ ಕಾಣಬೇಕು ಜೀವನದಲ್ಲಿ, ಖಂಡಿತವಾಗಿ ಅವರ ಕಷ್ಟಗಳು ಪರಿಹಾರವಾಗಬೇಕು. ಧನುರಾಶಿಯವರಿಗೆಲ್ಲ ಈ ವಿಡಿಯೋ ಮುಟ್ಟಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪುರಾಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಗಣೇಶ ಪುರಾಣಾದಿಗಳು ಬರ್ತದೆ. ಅದರಲ್ಲಿ ನಿಮಗೆ 32 ಸ್ವರೂಪದಲ್ಲಿ, ವಿವಿಧ ಸ್ವರೂಪದಲ್ಲಿ ಗಣೇಶನ ಅವತಾರಗಳಿದೆ, ಗಣೇಶನ ಸ್ವರೂಪಗಳಿದೆ. ಅದರಲ್ಲಿ ಒಂದು ಈ ಶಕ್ತಿ ಗಣಪತಿ. ಸೊ ಈ ಶಕ್ತಿ ಗಣಪತಿ ಇದೆಯಲ್ಲ, ಯಾರು ಶಕ್ತಿ ಗಣಪತಿಯ ಆರಾಧನೆಯನ್ನ ಧನುರಾಶಿಯವರು ನೀವು ಮಾಡ್ತಿರೋ, ನಿಮಗೆ ಅದ್ಭುತವಾಗಿರತಕ್ಕಂಥ ಯಶಸ್ಸನ್ನು ಹಲವಾರು ವಿಚಾರಗಳಲ್ಲಿ ಖಂಡಿತವಾಗಿ ಶಕ್ತಿ ಗಣಪತಿ ಕೊಡಲಿದ್ದಾನೆ. ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ಓಂ ಶಕ್ತಿ ಗಣಪತಿಗೆ ನಮಃ, ಓಂ ಶಕ್ತಿ ಗಣಪತಿಗೆ ನಮಃ ಕಮೆಂಟ್ ಮಾಡಿ ಎಲ್ಲರೂ ಸಹ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ನೋಡಿ, ಮೊಟ್ಟ ಮೊದಲನೇದಾಗಿ ಅದೃಷ್ಟೋದಯ ಕಾರ್ಯಸಿದ್ಧಿಯನ್ನು ಕೊಡ್ತಕ್ಕಂಥ ಶಕ್ತಿ ಗಣಪತಿ. ಧನುರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ಬೇಕು ಅಂತಾದರೆ ಏನು ಗುರುಗಳೇ, ಬರೇ ದರಿದ್ರನೇ ಆಗೋಯ್ತು, ಬರೀ ದುರದೃಷ್ಟನೇ ಆಗೋಯ್ತು, ಮುಟ್ಟಿದ್ದೆಲ್ಲ ಆಳೇನೆ, ಐರನ್ ಲೆಗ್ ಅನ್ನ ಕತ್ಬಿಟ್ಟವರೆಲ್ಲರೂ ಸಹ ನಂಗೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಅದೃಷ್ಟ ಅನ್ನೋದೇನು ನಾನು ನೋಡೋದೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಿಮಗಿದ್ದೇ ಇರ್ತದೆ. ಸೊ ನೀವು ಧನುರಾಶಿಯವರಾಗಿದ್ದು ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟವು ಸಹ ಬರ್ತದೆ. ಜೊತೆಗೆ ಕಾರ್ಯಸಿದ್ಧಿ, ಏನೇನು ಕೆಲಸಗಳನ್ನ ಮಾಡಬೇಕು ಅನ್ಕೊಂಡಿದ್ರು ಆ ಕೆಲಸಗಳು ಸಾಧ್ಯವಾಗ್ತದೆ, ಆ ಕೆಲಸಗಳು ನೆರವೇರ್ತದೆ ಅಂತ ಹೇಳಿ ಗೊತ್ತಾಯ್ತಲ್ವಾ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದಂಥ, ಬಹಳ ಕಾಲ ಆಗೋಯ್ತು ಆ ಕೆಲಸ ನಿಂತೋಯ್ತು ಅಂತಿರಲ್ಲ, ಅಂಥ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಅಷ್ಟೇ ಅಲ್ಲ, ಕೆಲಸಗಳು ಬೇಗ ಬೇಗ ಆಗುತ್ತೆ. ನಿಮಗೆ ಏನಾಗುತ್ತೆ, ಕೆಲಸ ಆಗೋದೊಂದು, ಬೇಗ ಆಗೋದು ಇನ್ನೊಂದು. ಸೊ ಬೇಗ ಆಗುತ್ತೆ ಇದು, ಜೊತೆಗೆ ಪೂರ್ಣಗೊಳ್ಳುತ್ತೆ, ಕೆಲಸಗಳು ಬೇಗ ಮುಗಿದೋಗುತ್ತೆ. ಆಮೇಲೆ ಹೊಸ ಯೋಜನೆಗಳು ಯಶಸ್ಸಿನತ್ತ, ಹೊಸ ಹೊಸ ಐಡಿಯಾಸ್ ಏನೋ ಅನ್ಕೊಂಡಿದ್ರೆ ನೀವು ಅಂದರೆ ಅದು ಸಕ್ಸಸ್ಫುಲ್ ಆಗುವತ್ತ ಖಂಡಿತವಾಗಿ ಮುನ್ನುಗ್ಗುತ್ತೆ. ನೀವು ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಎರಡನೇದಾಗಿ ಧನಯೋಗ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆ. ನೀವು ಏನು ವೃತ್ತಿ ಮಾಡ್ತಾ ಇದ್ದೀರಾ, ನೀವು ಪ್ಲಂಬರ್ ಆಗಿರ್ಬೋದು, ನೀವು ಡ್ರೈವರ್ ಆಗಿರ್ಬೋದು, ನೀವು ಪೇಂಟರ್ ಆಗಿರ್ಬೋದು, ನೀವು ಯಾವುದೋ ಒಂದು ಜಾಬಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ಬೋದು. ನೀವು ಯಾವುದೇ ವೃತ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥ, ಯಾವುದೇ ಕಂಪ್ನಿ, ಯಾವುದೇ ಫ್ಯಾಕ್ಟ್ರಿ, ಎಲ್ಲೇ ಹೋಗಿ ನೀವು ಯಾವುದೇ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರಾದರೂ ಸಹ ನಿಮಗೆ ವೃತ್ತಿಯಲ್ಲಿ ಒಂದು ಬೆಳವಣಿಗೆಯನ್ನು ನಿರೀಕ್ಷಿಸ್ತೀರಾ. ನಾನು ಈ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈ ಮಟ್ಟದಲ್ಲಿ ಕೆಲಸ ಮಾಡಬೇಕು, ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ನಾನು ಅಂಥೇಳಿ ನಿಮ್ಮ ಆ ವೃತ್ತಿಯಲ್ಲಿ ಏಳಿಗೆಯನ್ನು ಶಕ್ತಿ ಗಣಪತಿ ಕೊಡಲಿದ್ದಾನೆ. ಅಷ್ಟೇ ಅಲ್ಲ, ಧನಯೋಗ, ದುಡ್ಡನ್ನು ಸಹ ಶಕ್ತಿ ಗಣಪತಿ ಕೊಡ್ತಾನೆ ಧನುರಾಶಿಯವರಿಗೆ. ನೋಡಿ, ನಿಮಗೆ ಜಾಬ್ ಮಾಡ್ತಾ ಇರ್ತಾರೆ, ನಿಮಗೆ ಪ್ರಮೋಷನ್ ಬೇಕು, ನಿಮಗೆ ಸ್ಯಾಲ್ರಿ ಹೈಕ್ ಬೇಕು, ಯಾವುದೋ ವ್ಯವಹಾರಗಳು ಮಾಡ್ತೀರಾ, ನಿಮಗೆ ಲಾಭ ಬೇಕು, ಹಾಗೂ ಹೊಸ ಆದಾಯದ ಒಂದು ಅವಕಾಶಗಳು ನೀವು ಕಾಯ್ತಾ ಇರ್ತಾರೆ. ಇದೊಂದು ಚಾನ್ಸ್ ನಂಗೆ ಸಿಕ್ಕಿದ್ರೆ ಇನ್ನೊಂದಿಷ್ಟು ದುಡ್ಡು ಮಾಡ್ಬೋದಾಗಿತ್ತು ಅಂತ ಹೇಳಿ ಅಲ್ವಾ. ಸೊ ಆ ಅವಕಾಶಗಳು ಸಹ ಶಕ್ತಿ ಗಣಪತಿ ಆರಾಧನೆಯಿಂದ ಸಿಗಲಿದೆ. ಆಮೇಲೆ ಆರ್ಥಿಕ ಸ್ಥಿರತೆ, ಇದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಧನುರಾಶಿಯವರಿಗೆ. ಇವತ್ತು ದುಡ್ಡಿರುತ್ತೆ, ನಾಳೆ ಇರಲ್ಲ, ನಾಡಿದ್ದು ಬರುತ್ತೆ, ಮತ್ತೆ ಹೋಗುತ್ತೆ, ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಯಾವಾಗ ಬಂತು, ಯಾವಾಗ ಹೋಯ್ತು, ಏನು ಕೇಳಲ್ಲ. ದುಡ್ಡು ಒಂಥರ ವಿಚಿತ್ರ ಧನಸ್ಥಿತಿ, ಅದು ಹೋಗುತ್ತೆ. ಸ್ಥಿರವಾಗಿ ದುಡ್ಡು ಉಳಿಯುತ್ತೆ, ಸ್ಥಿರವಾದ ಆರ್ಥಿಕತೆ ಅಂತ ಹೇಳ್ತಾರೆ. ಸೊ ಅದು ಹೆಚ್ಚಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಈ ಚಿಂತೆಗಳು, ಟೆನ್ಷನ್, ದುಡ್ಡಿನ ವಿಚಾರವೆಲ್ಲ ಕಡಿಮೆ ಆಗುತ್ತೆ ಅಂತ. ಮೂರನೇದಾಗಿ ಗುರುಕೃಪೆ, ಧರ್ಮ ಕಾರ್ಯಗಳಲ್ಲಿ ಅವಕಾಶ, ಗೌರವ, ಮನ್ನಣೆ ಇದೆಲ್ಲ ಸಿಗುತ್ತೆ. ಯಾಕೆಂದರೆ ಯಾವ ಧನುರಾಶಿಯವರು ಶಕ್ತಿ ಗಣಪತಿ ಆರಾಧನೆ ಮಾಡ್ತಾರೋ ಅವ್ರ ತಲೆ ಮೇಲೆ ಯಾವಾಗಲೂ ಸಹ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಧನುರಾಶಿಗೆ ಅಧಿಪತಿ ಯಾರು? ಗುರುಗ್ರಹ. ಹಾಗೆ ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ನೀವು ಗಣಪತಿ ಆರಾಧನೆ ಮಾಡೋದ್ರಿಂದ. ಅದು ಶಕ್ತಿ ಗಣಪತಿ ಆರಾಧನೆಯಿಂದ ಅದೇನಾಗುತ್ತೆ, ನಿಮಗೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ನಾಲೆಡ್ಜ್, ನಿಮಗೆ ಆಧ್ಯಾತ್ಮಿಕ ವಿಚಾರಗಳನ್ನ ಹೆಚ್ಚು ತಿಳ್ಕೊಳ್ಬೇಕು ಅಂತಿದೆ, ಬಟ್ ಯಾರು ಹೇಳೋರಿಲ್ಲ. ನಿಮಗೆ ಶಕ್ತಿ ಗಣಪತಿ ಆ ಎಲ್ಲ ಅವಕಾಶಗಳನ್ನು ಕೊಡಿಸ್ತಾನೆ. ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಸಿಗುತ್ತೆ, ನಿಮ್ಮ ಮರ್ಯಾದೆಗಳು ವೃದ್ಧಿಯಾಗುತ್ತೆ ಮತ್ತು ಉತ್ತಮ ಹೆಸರು, ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತೀರಾ. ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಬೇಕು ಧನುರಾಶಿಯವರು. ಹಾಗಾದರೆ ಇಷ್ಟೆಲ್ಲ ಪವರ್ಫುಲ್ ಆಗಿರ್ತಕ್ಕಂತಹ ಶಕ್ತಿ ಗಣಪತಿ ಆರಾಧನೆ ಹೇಗೆ ಮಾಡ್ಕೊಳ್ಬೇಕು ನೋಡಿ. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಶಕ್ತಿ ಗಣಪತಿ ಮಂತ್ರವನ್ನು ಕೊಡ್ತೇನೆ, ಗೊತ್ತಾಯ್ತಲ್ವಾ. ಸೊ ಆ ಮಂತ್ರವನ್ನು ನೀವು ಒಂದು ವಾರದಲ್ಲಿ 3 ದಿನ, ಧನುರಾಶಿಯವರು ಶನಿವಾರ, ಮಂಗಳವಾರ, ಮೂರನೇದಾಗಿ ಗುರುವಾರ, ಈ 3 ದಿನಗಳು ನೀವು ರೌಂಡ್ ಅಪ್ ಮಾಡಿಟ್ಕೊಳ್ಳಿ.
ಕೆಂಪು ಹೂವು ಒಂದು ಅರ್ಧ ಕೆ ಜಿ 1 kg ಅಷ್ಟು ಗಣಪತಿ ದೇವಸ್ಥಾನಕ್ಕೆ ಆ ದಿನಗಳಲ್ಲಿ ತಗೊಂಡು ಹೋಗಿ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ವಿಡಿಯೋದಲ್ಲಿ ಎಂಡಲ್ಲಿ ನಾನು ಹೇಳ್ತಕ್ಕಂಥ ಶಕ್ತಿ ಗಣಪತಿಯ ಮಂತ್ರವನ್ನು ಒಂದು 108 ಬಾರಿಯೋ 333 ಬಾರಿಯೋ 1008 ಬಾರಿಯೋ ಜಪವನ್ನು ಮಾಡಿ ನಂತರ ಆ ಹೂಗಳನ್ನು ಅಲ್ಲಿ ಅರ್ಚಕರಿಗೆ ಕೊಟ್ಟು ದೇವರಿಗೆ ಒಂದು ಅಷ್ಟೋತ್ತರ ಪೂಜೆ ಮಾಡಲಿಕ್ಕೆ ಹೇಳಿ. ಆಯ್ತಲ್ವಾ? ಇದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಪ್ರತಿದಿನ ಮನೆಯಲ್ಲೇ ಮಾಡುವಂಥದ್ದು ಹೇಳಿ. ಅಂದರೆ ಇದೇ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ದೇವ್ರ ಮೇಲೆ ಕೂತ್ಕೊಂಡು ಒಂದು 108 ಬಾರಿಯೋ 1008 ಬಾರಿಯೋ 333 ಬಾರಿಯೋ ಪ್ರತಿ ದಿವಸ ಮಾಡಿ. ಎಷ್ಟು ದಿವಸ? 18 ದಿವಸ ಇರ್ಬೋದು, 21 ದಿವಸ ಇರ್ಬೋದು, 54 ದಿವಸ ಇರ್ಬೋದು, 108 ದಿವಸ ಅಂದರೆ 3 ತಿಂಗಳು ಈ ಥರ ಮಾಡ್ಕೊಂಡು ಹೋಗಿ ಜಪವನ್ನು ಪ್ರತಿದಿನ ಮನೆಯಲ್ಲಿ ಮಾಡೋದು ಮಾಡಿ. ಗೊತ್ತಾಯ್ತಲ್ಲ? ಒಂದು ಅರ್ಧ ಗಂಟೆ 1 ಅವರ್ ಬೇಕಾಗ್ಬೋದು. ಸೊ ಇದು ಬಹಳ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡಲಿದೆ. ಇನ್ನೂ ಸಿಂಪಲ್ ಹಾಗೂ ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಬೇಕಾ? ಅದನ್ನು ಸಹ ತಿಳಿಸ್ತಾನೆ. ಜುಲೈ 14ನೇ ತಾರೀಕನ್ನು ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ
ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.